ಸ್ನಾನಕ್ಕೆ ಹೋಗುವಾಗ ಏಕಾಏಕಿಯಾಗಿ ಅಲ್ಲಿ ಗದ್ದಲ ಪ್ರಾರಂಭವಾಯಿತು. ಕೈ ಹಿಡಿದುಕೊಂಡೇ ಹೋಗ್ತಾ ಇದ್ವಿ ನಾವಲ್ಲಿ. ನೂಕು ನುಗ್ಗಲಿನಲ್ಲಿ ಪತಿ ನನ್ನ ಕೈ ಬಿಟ್ರು. ನೋಡ್ತಾ ಇದ್ದಂತೆ ನೂಕು ನುಗ್ಗಲು ಜಾಸ್ತಿ ಆಯಿತು. ನೂಕು ನುಗ್ಗಲು ಜಾಸ್ತಿ ಆಗಿ ಕೆಳಗೆ ಬಿದ್ದರು. ನಾನೊಂದು ಕಡೆಗೆ ಅವರೊಂದು ಕಡೆಗೆ ಆದ್ವಿ ಅಂತ ಪಬ್ಲಿಕ್ ಟಿವಿಗೆ ಮೃತ ಅರುಣ್ ಅವರ ಪತ್ನಿ ಕಾಂಚನ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮನೆಗೆ ಏನಾದ್ರು ಹೇಗಿತ್ತಂದ್ರೆ ಏನ್ ಮಾಡ್ತಿದ್ರಿ? ಕಾಲು ತುತ್ತಿಗೆ ಬೆಳೆದಂತ ಅರುಣ್ ಅವರ ಪತ್ನಿ ಕಾಂಚನ ಅವರಿದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಎಷ್ಟು ಯಾವಾಗ ಹೋಗಿದ್ರಿ ತಾವು? ನಾನು 23ಕ್ಕೆ ಹೋಗಿದ್ದೆ ಸರ್. ನಾನು 24ಕ್ಕೆ 25ಕ್ಕೆ ಸರ್, ಜನವರಿ 25th. 28ಕ್ಕೆ ಬೆಳಿಗ್ಗೆ ಹೋಗಿ ಮುಟ್ಟಿದ್ವಿ. ಅಲ್ಲೇ ಮಧ್ಯಾಹ್ನ ತನಕ ಸಾಯಂಕಾಲ ತನಕ ನಾವು ಸ್ನಾನಕ್ಕೆ ಹೋಗ್ಬೇಕಂತ ಹೋಗಿದ್ವಿ ಅಲ್ಲಿ. ಅಲ್ಲಿ ಅದು ಅಮಾವಾಸ್ಯೆ ಸ್ನಾನ ಮಾಡ್ಬೇಕಂತ ಎಲ್ಲರೂ ಹೇಳಿದರು. ನಾವು ಹೋಗ್ತಾ ಇದ್ವಿ. ಒಮ್ಮೆ ಅಲ್ಲಿಂದ ನಾವು ಹೋಗ್ತಾ ಇರುವಾಗನ ಫುಲ್ಲಲ್ಲಿ ಜನಗಳೆಲ್ಲ ಸ್ನಾನ ಮಾಡಿದವರೆಲ್ಲ ಓಡ್ತಾ ಬಂದುಬಿಟ್ರು ಮೈ ಮೇಲೆ. ನಮಗೆ ಏನು ಮಾಡ್ಬೇಕಂತ ತಿಕ್ತು. ನಾವು ಸರಳ ಹೋಗುವಾಗ ಅವ್ರು ನಮ್ಮ ಮೈ ಮೇಲೆ ಬಂದ್ಮೇಲೆ ನಾವು ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲಿಲ್ಲ. ಒಬ್ಬರನ್ನ ಗಟ್ಟಿ ಹಿಡ್ಕೊಂಡ್ವಿ ನಾವು. ಆದರೂ ಬಿಡಬಾರ್ದು ಅಂತೇಳಿ ಭಾಳ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಎಲ್ಲ ನಮ್ಮ ಬಿಳಿಸಿ ನಮ್ಮ ಮ್ಯಾಗ ತುಳಿದಾಡ್ಕೊಂತ ಹೋಗ್ಬಿಟ್ರು. ಒಂದು 50 ಜನ ನಮ್ಮ ಮೈ ಮ್ಯಾಗ ಬಿದ್ದಿದ್ರಲ್ಲ. ನಾವು ಹೊರಗಿಂದ ಯಾರು ಎಷ್ಟು ಬಿದ್ದಿದ್ರು ನಾವು ಏನು ನೋಡಲಿಲ್ಲ. ನಮ್ಮ ಸುತ್ತಮುತ್ತ 50 ಜನ ಇದ್ರಲ್ಲಿ. ಭಾಳ ಅಂದ್ರೆ ಭಾಳ ತುಳಿದಾಡ್ಕೊಂಡ್ರು. ನಮ್ಮ ಮನೆಯವ್ರು ಹೆಲ್ಪ್ ಅಂತ ಕೇಳಿದ್ರು, ಯಾರೂ ಹೆಲ್ಪ್ ಮಾಡಲಿಲ್ಲ. ಎಲ್ಲರೂ ಬರೀ ವಿಡಿಯೋ ಶಿಲ್ಪಿ ಫೋಟೋಸ್ ಇವತ್ತು ತಗೋತಾ ಇದ್ರು, ಯಾರೂ ಹೆಲ್ಪ್ ಮಾಡಲಿಲ್ಲ. ಲಾಸ್ಟ್ ಯಾರು ನಾನೊಂದು ಸ್ವಲ್ಪ ನಮ್ಮ ಮನೆಯವ್ರನ್ಗೆ ಫುಲ್ ಅನ್ಕಾನ್ಸಿಯಸ್ ಬಿದ್ದುಬಿಟ್ರು ನನ್ನ ಮೈ ಮೇಲೆ. ನಾನು ಅನ್ಕಾನ್ಸಿಯಸ್ ಆಗಿದ್ದು. ಯಾರೋ ಒಂದು ಸ್ವಲ್ಪ ಬಾಯಲ್ಲಿ ನೀರು ಹಾಕಿದ್ದು ನನಗೆ ಎಚ್ಚರ ಆಯಿತು. ಆಮೇಲೆ ನೋಡಿದ್ರೆ ನಮ್ಮ ಮನೆಯವ್ರ ಮೈ ಮೇಲಿದ್ದರು. ಅವ್ರನ್ನ ಎಬ್ಬಿಸ್ಲಿಕ್ಕೆ ಆಗಲಿಲ್ಲ ಸರ್ ನನಗೆ. ಬೇರೆಯವ್ರು ಬಂದು ಕಾಲಷ್ಟು ತೆಗೆದ್ಬಿಟ್ರು. ಆಮೇಲೆ ಎದ್ದವ್ರನ್ನ ಎದೆ ಪುಷ್ ಮಾಡಿದೆ. ಮತ್ತು ಎಲ್ಲಿ ಪಂಪ್ ಹಾಕಿದೆ ಸರ್, ನೀರು ಹಾಕಿದೆ, ಪಂಪ್ ಮಾಡಿದೆ. ಏನಂತಂದ್ರೆ ಈ ಥರ ಗಲಾಟೆ ಅದು ಅದರಲ್ಲಿ ಆಗಿರುವಂಥದ್ದು ಭಾಳಷ್ಟು ನೋಡ್ತಾ ಇರೋದು 56 ಜನ ಮೈ ಮೇಲೆ ಬಿದ್ದರು. ಹೀಗಾಗಿ ಈ ಸಮಸ್ಯೆ ಆಯಿತು ಅಂತ ಹೇಳಿ ತಿಳಿಸ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ದಿಲೀಪ್ ಕುಲಕರ್ಣಿ, ಪಬ್ಲಿಕ್ ಟಿವಿ, ಬೆಳಗಾವಿ.